ಚಾಮರಾಜನಗರ ಮಾತ್ರ ಅಲ್ಲ, ವಿಜಯನಗರದಲ್ಲೂ ಕೂಡ ಮಳೆ ಜೋರಾಗ್ತಾ ಇದೆ. ಜಿಲ್ಲೆಯಾದ್ಯಂತ ಮಳೆ ಜೋರಾದಂತಹ ಪರಿಣಾಮ ಅಲ್ಲಿ ಏನೇನು ಸಮಸ್ಯೆ ಆಗಿದೆ ನೋಡ್ತಾ ಹೋಗೋಣ. ವಿಶ್ವವಿಖ್ಯಾತ ಹಂಪಿಯಲ್ಲಿ ಮಳೆಯ ಅವಾಂತರ ಒಂದ ಎರಡ ಅಂತ ರಥ ಬೀದಿಯಲ್ಲಿ ಸಾಲು ಸಾಲು ಮಂಟಪಗಳು ಉರುಳು ಬಿದ್ದಿವೆ. ಕೇಂದ್ರ ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸ್ಮಾರಕಗಳ ರಕ್ಷಣೆಗೆ ಲಕ್ಷ ಲಕ್ಷ ಹಣ ಬರ್ತಾ ಇದ್ರು ಕೂಡ ಇವ್ರ ಹೊಟ್ಟೆಗೆ ಹಾಕೊಂಡಿದ್ದಾರೆ. ಯಾವ ರಕ್ಷಣೆನೂ ಮಾಡಿಲ್ಲ, ಯಾವ ನಿರ್ವಹಣೆನೂ ಮಾಡಿಲ್ಲ. ಪರಿಣಾಮ ಈಗ ಬಿದ್ದು ಹೋಗ್ತಾ ಇದೆ. ಇದ್ದಕ್ಕಿದ್ದಂತೆ ಸಾಲು ಸಾಲು ಮಂಟಪಗಳು ಉರುಳು ಬಿದ್ದಿವೆ. ವಿಜಯನಗರ ಜಿಲ್ಲೆಯಾದ್ಯಂತ ಒಂದು ಕಡೆ ಮಳೆಯಾದ್ರೆ ವಿಶ್ವವಿಖ್ಯಾತ ಹಂಪಿಯಲ್ಲಿ, ಅದರಲ್ಲೂ ಕೂಡ ರಥ ಬೀದಿಯಲ್ಲಿ ಸಾಲು ಮಂಟಪಗಳು ಉರುಳು ಬಿದ್ದಿದೆ. ಕೇಂದ್ರ ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯದ ಆರೋಪ ಕೇಳಿ ಬರ್ತಾ ಇದೆ. ಈಗ ಬೆಟ್ಟು ಮಾಡಿ ತೋರಿಸೋದು ಯಾರ ಮೇಲೆ ಹೇಳಿ, ಗೂಬೆ ಕೂರಿಸೋದು ಯಾರ ಮೇಲೆ ಹೇಳಿ? ಮಳೆ ಮೇಲೆ. ಮಳೆ ಜೋರಾಗಿ ಬಂತು, ಬಿದ್ದೋಯ್ತು ಅಂತ. ಹೌದು, ಇದು ಹಳೆ ಕಾಲದ್ದು ಸಾಲು ಮಂಟಪಗಳು ಉರುಳು ಬಿದ್ದಿದೆ. ಹಳೆ ಕಾಲದ್ದಾದಾಗ ಅದನ್ನು ಉಳಿಸ್ಕೊಳ್ಬೇಕು ಅಂತ ಕೇಂದ್ರ ಪುರಾತತ್ವ ಇಲಾಖೆಯಿಂದ ಲಕ್ಷ ಲಕ್ಷ ಹಣ ಹೋಗಿದೆ, ಬಿಡುಗಡೆಯಾಗಿದೆ. ಎಲ್ಲಿಗಪ್ಪ ಹೋಯ್ತು? ಯಾರ ಹೊಟ್ಟೆ ತುಂಬಿಕೊಳ್ತು? ಹಾಗಾದ್ರೆ ಅವ್ರವ್ರ ಹೊಟ್ಟೆ ಅವ್ರು ತುಂಬಿಸ್ಕೊಂಡಿದ್ದಾರೆ. ಪರಿಣಾಮ ಈಗ ಮಳೆ ಬಂದಿದೆ, ಜೋರಾಗಿ ಎಲ್ಲ ಅವಾಂತರಗಳ ಜೊತೆಗೆ ಈ ಮಂಟಪಗಳು ಕೂಡ ಬಿದ್ದು ಹೋಗಿವೆ, ಉರುಳು ಬಿದ್ದಿದೆ. ಈಗ ಗೂಬೆ ಕೂರಿಸೋದು ಮಳೆ ಮೇಲೆ. ಮಳೆ ಬಂತು, ಹಿಂಗ್ ಜಖಮಾಯ್ತು, ಬಿದ್ದೋಯ್ತು ಅಂತ ಬಳ್ಳಾರಿಯಲ್ಲಿ ಗಮನಿಸ್ತಾ ಇದ್ರು, ವಿಜಯನಗರ ಜಿಲ್ಲೆಯಲ್ಲಿ.